ನಮಸ್ಕಾರ, ನಾನು ಅಂಬಿಕಾ, ಮದರ್ವುಡ್ ಹಾಸ್ಪಿಟಲ್ ಬನಶಂಕರಿ. ಇವತ್ತು ನಮ್ಮ ಜೊತೆಲಿರೋದು ಡಾಕ್ಟರ್ ಹರ್ಷಿಣಿ, PICU ಕನ್ಸಲ್ಟೆಂಟ್. ವೆಲ್ಕಮ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಇವಾಗ ಮಕ್ಕಳಿಗೆ ನೆಗಡಿ, ಕೆಮ್ಮು, ಜ್ವರ ಅಂತ ಬಂದಾಗ ಆ್ಯಂಟಿಬಯೋಟಿಕ್ ನಾವು ಕೊಡಬೇಕಾ? ಮೋಸ್ಟ್ ಕಾಮನ್ ಆಗಿ ನಮಗೀಗ ಇನ್ಫೆಕ್ಷನ್ ಆದಾಗ ಅಂದರೆ ನೆಗಡಿ, ಕೆಮ್ಮು, ಜ್ವರ, ವೈರಲ್ ಫೀವರ್ ಇರುತ್ತೆ. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ತುಂಬ ಕಮ್ಮಿ ಹಂಗಾಗೋದು. ಸೊ ನಾವು ನಾರ್ಮಲಿ ಸಿಂಪ್ಟೊಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಡ್ತೀವಿ. ಅಂದರೆ ನೆಗಡಿಗೆ ನೆಗಡಿ ಔಷಧಿ, ಜ್ವರಕ್ಕೆ ಜ್ವರದ ಔಷಧಿ ಕೊಡ್ತೀವಿ, ಮನೆ ಮದ್ದುಗಳು ಹೇಳ್ತೀವಿ, ಕೆಲವುದು ಮಾಡೋವಂಥದ್ದು ಹೇಳ್ತೀವಿ. ಆ್ಯಂಟಿಬಯೋಟಿಕ್ ಕೊಡೋ ಅವಶ್ಯಕತೆ ಇರಲ್ಲ. ಯಾಕಂದರೆ ಇದೆಲ್ಲ ವೈರಲ್ ಫೀವರ್ ಬಹುಶಃ ಕಾಮನ್ ಆಗಿ ಬರೋದು. ಸೊ ಆ್ಯಂಟಿಬಯೋಟಿಕ್ ಕೊಡೋದು ನಾವು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗೆ, ಅದಕ್ಕೆ ಆ್ಯಂಟಿಬಯೋಟಿಕ್ ಕೊಡಬಾರ್ದು. ಡಾಕ್ಟರ್, ಈಗ ಚಳಿಗಾಲ, ಮಳೆಗಾಲದಲ್ಲಿ ಸೊ ಮಕ್ಕಳಿಗೆ ಐಸ್ ಕ್ರೀಮು ಮತ್ತು ಮಜ್ಜಿಗೆ ಕೊಡ್ಬೋದಾ? ಅದರಿಂದ ನೆಗಡಿ ಏನಾದರೂ ಆಗೋ ಚಾನ್ಸಸ್ ಇದೆಯಾ? ಐಸ್ ಕ್ರೀಮು, ಮಜ್ಜಿಗೆ ಅಂತಾರೆ ಯಾವುದೇ ಸೀಸನಲ್ಲಿ ನಾವು ಮಕ್ಕಳಿಗೆ ಮೊಸರು, ಮಜ್ಜಿಗೆ ಎಲ್ಲ ಕೊಡ್ಬೋದು. ಈ ಥರ ಕೊಡೋದ್ರಿಂದ ಮಕ್ಕಳಿಗೆ ನೆಗಡಿ, ಕೆಮ್ಮು ಬರಲ್ಲ. ನೆಗಡಿ, ಕೆಮ್ಮು ಆಗೋದು ಮೊದಲು ಹೇಳ್ದಂಗೆ ವೈರಲ್ ಇನ್ಫೆಕ್ಷನಿಂದ. ಫುಡ್ಡಿನ ಪದಾರ್ಥ ಅಥವಾ ಊಟ ಅದರಿಂದ ಅಂತೂ ಬರಲ್ಲ. ಖಂಡಿತ ಮಕ್ಕಳಿಗೆ ಮಜ್ಜಿಗೆ, ಮೊಸರು ಎಲ್ಲ ಕೊಡ್ಬೋದು. ಈಗ ಪೇರೆಂಟ್ಸ್ ಎಲ್ಲ ಕೇಳ್ತಾರೆ, ಇಮ್ಯುನಿಟಿ ಕಮ್ಮಿ ಇರೋದ್ರಿಂದ ನೆಗಡಿ, ಕೆಮ್ಮು ಪದೇ ಪದೇ ಬರುತ್ತಾ? ನೆಗಡಿ, ಕೆಮ್ಮು ಬರೋದು ವೀಕ್ ಇಮ್ಯುನಿಟಿಯಿಂದ ಅಲ್ಲ. ನೆಗಡಿ, ಕೆಮ್ಮು ಅಗೇನ್ ವೈರಲ್ ಇನ್ಫೆಕ್ಷನಿಂದನೇ ಬರೋದು. ವೀಕ್ ಇಮ್ಯುನಿಟಿ ಈಸ್ ನಾಟ್ ಅ ಸೈನ್ ಆಫ್ ಇನ್ಫೆಕ್ಷನ್ಸ್. ಓಕೆ, ಇಮ್ಯುನಿಟಿ ಕಮ್ಮಿ ಇದ್ದರೆ ಬೇರೆ ಬೇರೆ ಥರ ನಮಗೆ ಇನ್ಫೆಕ್ಷನ್ ಬರುತ್ತೆ. ನೀವು ಅದಕ್ಕೆ ನಿಮ್ಮ ಡಾಕ್ಟರೇ ನಿಮಗೆ ಸಜೆಸ್ಟ್ ಮಾಡ್ತಾರೆ ಇಂತಿಂಥ ಪರೀಕ್ಷೆಗಳು ಬೇಕು ಅಂತ. ಸೊ ನೆಗಡಿ, ಕೆಮ್ಮು ಪದೇ ಪದೇ ಬರೋದು ಅಲ್ಲ. ನಾರ್ಮಲಿ ಮಕ್ಕಳಿಗೆ ವರ್ಷದಲ್ಲಿ 6ರಿಂದ 8 ಸಲ ನೆಗಡಿ, ಕೆಮ್ಮು ಬರೋದು ಇಟ್ ಈಸ್ ವೆರಿ ಕಾಮನ್. ನಿಮ್ಮ ಮಗು ಆರಾಮಾಗಿ ಆಟ ಆಡಿಕೊಂಡು, ಊಟ ಮಾಡಿಕೊಂಡು, ನೆಗಡಿ, ಕೆಮ್ಮು ಒಂದು ಸ್ವಲ್ಪ ಇದ್ದು ಆವಾಗವಾಗ ಚೂರು ಜ್ವರ ಬರೋದು ಇಟ್ ಈಸ್ ಕಾಮನ್. ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಡಾಕ್ಟರ್, ಪ್ರತಿ ವರ್ಷವೂ ಫ್ಲೂ ವ್ಯಾಕ್ಸಿನೇಷನ್ ಕೊಡಿಸಿದ್ರು ನೆಗಡಿ, ಕೆಮ್ಮು ಬರ್ತಾ ಇರುತ್ತೆ, ಯಾಕೆ? ಫ್ಲೂ ವ್ಯಾಕ್ಸಿನ್ ಕವರ್ ಮಾಡೋದು ನಮಗೆ 4 ಸ್ಟ್ರೈನ್ಸ್ ಆಫ್ ವೈರಸಸ್. ಆದರೆ ನಮಗೆ ಸರೌಂಡಿಂಗ್ಸ್ ಎನ್ವೈರ್ನ್ಮೆಂಟಲ್ಲಿ ಬೇರೆ ತುಂಬ ವೆರೈಟಿ ಆಫ್ ವೈರಸಸ್ ಇರುತ್ತೆ. ತುಂಬ ಇದೆ. RSV, ಅಡಿನೋ, ಬೋಕಾ, ಮೆನಿ ಆರ್ ದೇರ್. ಸೊ ಆದ್ದರಿಂದ ಒಂದೊಂದು ವೈರಸ್ಸು ಅದು ಡಿಫ್ರೆಂಟ್ ಟೈಮ್ಸಲ್ಲಿ ಇನ್ಫೆಕ್ಷನ್ಸ್ ಕಾಸ್ ಮಾಡ್ತಿರುತ್ತೆ. ಸೊ ಇದು ಪಾಸಿಬಿಲಿಟಿ ಇರುತ್ತೆ. ಆಮೇಲೆ ಮಕ್ಕಳಿಗೆ ನಾವು ಏನಕ್ಕೆ ಪ್ರತಿ ವರ್ಷ ಫ್ಲೂ ವ್ಯಾಕ್ಸಿನ್ ಕೊಡಿ ಅಂತ ಹೇಳ್ತೀವಿ ಅಂದರೆ, ಫ್ಲೂ ವ್ಯಾಕ್ಸಿನಿಂದ ನಾವು ಡೇಂಜರ್ ಫಾರ್ಮ್ ಆಫ್ ಫ್ಲೂಸ್ ಅಂದರೆ ಮೆದುಳು ಜ್ವರ ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ವೈರಸ್ಸಿಂದ ಆಗುವಂಥದ್ದು, ಅದನ್ನೆಲ್ಲ ತಡೆಗಟ್ಬೋದು. ಅಂದರೆ ಸೀರಿಯಸ್ ಫಾರ್ಮ್ಸ್ ಆಫ್ ಫ್ಲೂ ಇನ್ಫೆಕ್ಷನನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಇಟ್ಸ್ ಅ ಪ್ರಿವೆಂಟಬಲ್ ಕಂಡೀಷನ್. ಅದಕ್ಕೋಸ್ಕರ ನಾವು ಫ್ಲೂ ವ್ಯಾಕ್ಸಿನ್ನ ಸಜೆಸ್ಟ್ ಮಾಡ್ತೀವಿ. ಇದು ಆಪ್ಷನಲ್ ವ್ಯಾಕ್ಸಿನು IAP ಶೆಡ್ಯೂಲ್ ಪ್ರಕಾರ. ಸೊ ಪೇರೆಂಟ್ಸ್ ಅದನ್ನು ಚೂಸ್ ಮಾಡಿ ತೊಗೊಬೋದು. ಇವಾಗ ಮಕ್ಕಳಿಗೆ PICU ಅಡ್ಮಿಷನ್ ಯಾವಾಗ ರಿಕ್ವೈರ್ಮೆಂಟ್ ಇರುತ್ತೆ? ಓಕೆ, ಮಕ್ಕಳಿಗೆ ಈಗ ನಾವು ನೆಗಡಿ, ಕೆಮ್ಮು ಅಂತ ಬಂದಾಗ ಅದೇ ಇನ್ಫೆಕ್ಷನ್ನು ಲಂಗ್ಸ್ವರೆಗೂ ಹೋದಾಗ, ಲಂಗ್ಸಲ್ಲಿ ಏನಾದ್ರು ನಿಮೋನಿಯಾ ಆಗಿ ಮಕ್ಕಳು ಫಾಸ್ಟ್ ಬ್ರೀತಿಂಗ್ ಅಂದರೆ ಫಾಸ್ಟಾಗಿ ಉಸಿರಾಡ್ತಿರ್ಬೇಕಾದ್ರೆ, ಅಥವಾ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಉಸಿರಾಡಬೇಕಾದ್ರೆ, ಬಾಯಲ್ಲಿ ಉಸಿರಾಡಬೇಕಾದ್ರೆ, ಆಮೇಲೆ ಅವ್ರಿಗೆ ಆಕ್ಸಿಜನ್ ರಿಕ್ವೈರ್ಮೆಂಟ್ ಬೇಕು, ಅಥವಾ ಎಕ್ಸ್ಟ್ರಾ ಸಪೋರ್ಟ್ ಕೇರ್ ಬೇಕು ಅಂದರೆ HFNC ಇರ್ಬೋದು, ನಾನ್ ಇನ್ವೇಸಿವ್ ವೆಂಟಿಲೇಷನ್ ಇರ್ಬೋದು, ಅಥವಾ ಇನ್ವೇಸಿವ್ ವೆಂಟಿಲೇಷನ್ ಇರ್ಬೋದು. ಈ ಥರ ಯಾವುದಾದ್ರೂ ಅವಶ್ಯಕತೆ ಇದ್ದಾಗ ನಾವು PICUಲಿ ಅಡ್ಮಿಟ್ ಮಾಡ್ತೀವಿ. ಅದು ಒಂದೊಂದು ಕೇಸಿಂದ ಒಂದೊಂದು ಥರ ಡಿಫರ್ ಆಗುತ್ತೆ. ಟ್ರೀಟ್ಮೆಂಟು ಅದಕ್ಕೆ ಚೇಂಜಸ್ ಇರುತ್ತೆ. ನಾವು ಅದನ್ನು ಆವಾಗ ಪೇರೆಂಟ್ಸ್ ಹತ್ರ ಎಕ್ಸ್ಪ್ಲೇನ್ ಮಾಡ್ತೀವಿ. ಡಾಕ್ಟರ್, ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.